ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಎದ್ರ ಬಗ್ಗೆ ಹೇಳಕತ್ತೀನಪ್ಪ ಅಂದ್ರೆ ನಿಂಬೆ ಗಿಡ ಹೆಂಗೆ ಬೆಳೆಯೋದು ಅಂತ ಹೇಳಕತ್ತೀನಿ ನೋಡ್ರಿ. ನಿಂಬೆ ಗಿಡಕ್ಕೆ ಬೇಕಾಗುವ ಭೂಮಿ ಹೆಂಗಿರ್ಬೇಕಪ್ಪ ಅಂದ್ರೆ ಕೆಂಪು ಮಣ್ಣು, ನೀರು ಜಾನಿ ಹೋಗುವಂಗ ಹೊಲ ಇರಬೇಕು ನೋಡ್ರಿ. ಭೂಮಿ ಇರಬೇಕ್ರಿ, ಒಳ್ಳೆಯದ್ರಿ. ಗಿಡ ಹೆಂಗೆ ಹಚ್ಬೇಕಪ್ಪ ಅಂದ್ರೆ ಗಿಡದಿಂದ ಗಿಡಕ್ಕೆ 20 ಫೂಟ್ ಹಚ್ಬೇಕ್ರಿ. ಸಾಲಿನಿಂದ ಸಾಲಿಗೆ 20 ಫೂಟ್ ಹಚ್ಬೇಕ್ರಿ. ಆಮೇಲೆ ಗುಂಡಿ ತೋಡ್ಬೇಕ್ರಿ. 2 ಫೂಟ ತೆಗ್ಗು ತೋಡಿದ ನಂತರ ಹೆಂಡಿ ಗೊಬ್ಬರ ಹಾಕ್ಬೇಕು ನೋಡ್ರಿ. ಇದ್ರೊಳಗೆ ಹೆಂಡಿ ಗೊಬ್ಬರ ಹಾಕಿ ಗಿಡ ಸ್ವಲ್ಪ ದೊಡ್ಡದಾಗುವವರೆಗೂ ಡ್ರಿಪ್ ಮೂಲಕ ನೀರು ಕೊಡ್ಬೋದು ನೋಡ್ರಿ. ಡ್ರಿಪ್ ಮೂಲಕ ಅದಕ್ಕೆ ನೀರು ಕೊಡ್ಬೋದ್ರಿ. ಆಮೇಲೆ 3ರಿಂದ 4 ವರ್ಷದವರೆಗೆ ಆಮೇಲೆ ಕಾಯಿ ಕೊಡೋಕೆ ಶುರು ಆಗ್ತಾವೆ ನೋಡ್ರಿ. ಕಾಯಿ ಕೊಡೋಕೆ ಶುರು ಆದ ನಂತರ ನೀರು ಅಲ್ಲಿ ಹೆಂಗೆ ಬಿಡಬೇಕಪ್ಪ ಅಂದ್ರೆ ನೀರಾವರಿ ಬಿಡ್ಬೇಕ್ರಿ. ಹರಿದು ಹೋಗ್ತಿರ್ತಾವಲ್ರಿ, ಆ ಸಿಸ್ಟಮ ನೀರು ಬಿಡ್ಬೇಕು ನೋಡ್ರಿ. ಒಳ್ಳೆಯದ್ರಿ. ಮತ್ತು ಬೇಸಿಗೆಯಲ್ಲಿ ಹೆಂಗೆ ಕೊಡಬೇಕಪ್ಪ ಅಂದ್ರೆ ವಾರಕ್ಕೊಮ್ಮೆ ನೀರು ಬಿಡ್ಬೇಕ್ರಿ. ಬೇಸಿಗೆಯಲ್ಲಿ ವಾರಕ್ಕೊಮ್ಮೆ ನೀರು ಬಿಡ್ಬೇಕ್ರಿ. ಮತ್ತು ಮಳೆಗಾಲದಾಗ ಹೆಂಗೆ ಬಿಡಬೇಕಪ್ಪ ಅಂದ್ರೆ ಮಳೆ ಆಲಿಕಪ್ಪ ಅಂದ್ರೆ ನೆಲ ಒಣಗಿತ್ತಂದ್ರೆ ನೀರು ಬಿಡ್ಕೊತ ಹೋಗ್ಬೇಕು ನೋಡ್ರಿ. ಆಮೇಲೆ ಗೊಬ್ಬರ ನಿಮಗೆ ಯಾವುದು ಹಾಕಬೇಕಪ್ಪ ಅಂದ್ರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಗೊಬ್ಬರ ಯಾವ್ದು ಹಾಕಬೇಕು, ರಸಗೊಬ್ಬರ ಯಾವ್ದು ಹಾಕಬೇಕು, ಕೀಟನಾಶಕ ಯಾವ್ದು ಹಾಕಬೇಕು ಬಳಸಬೇಕಪ್ಪ ಅಂದ್ರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದೊಳಗೆ ತಿಳಿಸ್ಕೊಡ್ತೀವಿ ರೀ ನಿಮಗೆ.